ಗುರುಜಿ, ಮಕರ ರಾಶಿಯವರ ವರ್ಷ ಭವಿಷ್ಯ ಅಂದ್ರೆ 2025ರ ಭವಿಷ್ಯ ಯಾವ ರೀತಿ ಇರಲಿದೆ? ಶುಭ ಅಶುಭ ಫಲಗಳು ಏನೇನು? ಮಕರ ರಾಶಿ ದಶಮ ರಾಶಿ ಅಂದ್ರೆ 10ನೇ ರಾಶಿ, ಚರ ರಾಶಿ. ಶನಿ ಮಹಾತ್ಮರು ಅದಕ್ಕೆ ಅಧಿಪತಿಯಾಗಿರ್ತಾರೆ. ಹ್ಮ್. ಮಕರ ಅಂದ್ರೆ ಸ್ವಲ್ಪ ನಿಧಾನ, ಯಾಕೋ ಲೈಫ್ ಎಲ್ಲ ನಿಧಾನ ಆಗ್ತಾ ಇದೆ. ಅವ್ರ ಫೀಲಿಂಗು ಅದೇ ಇರ್ತದೆ, ಅದ್ ನಡೆಯೋದು ಅದೇ ತರ ಇರ್ತದೆ. ನೋಡ್ಕೊಳ್ಬೇಕಾದ್ರೆ ಮಕರ ರಾಶಿಯವರೆಲ್ಲ ಸುಮಾರು ಜನ ಇರ್ತಾರೆ, ಯಾಕೋ ಡೆವಲಪೇ ಆಗ್ತಾ ಇಲ್ಲ, ಏನೋ ಮಾಡ್ತಾ ಇದೀವಿ ಕೆಲಸ, ದುಡ್ಡು ಬರ್ತಾ ಇದೆ, ಅದು ಎಲ್ಲೋ ಹೋಗ್ತಾ ಇದೋ ಗೊತ್ತಿಲ್ಲ, ಈ ರೀತಿ ಭಾವನೆಗಳು ಜಾಸ್ತಿ ಮೂಡಿಸುತ್ತೆ. ಮತ್ತೆ ಬೇರೆಯವ್ರಿಗೋಸ್ಕರ ಜಾಸ್ತಿ ಮನೆಯಲ್ಲಿ ಏನೋ ಒಂದು ಕೆಲಸ ಇರ್ತದೆ, ಆ ಕೆಲಸ ಬಿಟ್ಬಿಟ್ಟು ಪಕ್ಕದ ಮನೆಯಲ್ಲೋ ಇಲ್ಲ ಬೇರೆ ಯಾರೋ ಫ್ರೆಂಡ್ಸ್ ಮನೆಗೋ ಮದ್ವೆ ಆದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟಿರ್ತಾರೆ ಅಡುಗೆ ಬಡಿಸಕ್ಕೆ. ಇವ್ರ ಮನೆಯಲ್ಲಿ ಏನು ಮಾಡಿರಲ್ಲ. ಅಂದ್ರೆ ಇವ್ರು ಬೇರೆ ಬರೋರಿಗೆ ಜಾಸ್ತಿ ಉಪಯೋಗ ಬರುವಂಥದ್ದು ಮಕರ ರಾಶಿ ಆಗಿರ್ತದೆ. ಮತ್ತೆ ಇವ್ರದ್ದೇನು ಗೊತ್ತಾ, ಕೆಲಸ ಬಂದಾಗ ಮಾಡೋಣ ಅನ್ನೋಂಥದ್ದು, ಕೆಲಸ ಹುಡುಕೊಂಡು ಮಾಡೋಣ ಅನ್ನೋದಿರಲ್ಲ. ಅದನ್ನ ಸಹ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ರಾಶಿಯ ಗುಣಧರ್ಮವನ್ನ ಅನುಗುಣವಾಗಿ ನಾವು ಪ್ರಸ್ತಾಪ ಮಾಡಬೇಕಾಗುತ್ತೆ. ಹಾಗಿದ್ದಾಗ ದ್ವಿತೀಯ ಸ್ಥಾನದಲ್ಲಿ ವಾಗ್ದನ ಕುಟುಂಬ ಸ್ಥಾನದಲ್ಲಿ ರಾಹುವಿನ ಸಂಚಾರವಾಗುತ್ತೆ. ಮೇ ಸುಮಾರು ಮಾರ್ಚಿಂದ ಮೇ ತನಕ ಈ 4 ಗ್ರಹಗಳ ಸಂಚಾರ. ಮಾತಿನ ವಿಚಾರದ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕು ಇವರು ಆ ಸಂದರ್ಭದಲ್ಲಿ. ಮೇ ನಂತರ, ಈಗಲ್ಲ, ಮೇ ನಂತರ ಯಾರ ಹತ್ರ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಅಂದ್ರೆ ನಿಷ್ಠೂರ ಆಗುವಂತ ಸಾಧ್ಯತೆ. ಮತ್ತೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ, ಏಜೆನ್ಸಿ ಆಗಿರ್ಬೋದು ಅಥವಾ ಎಂಟರ್ಪ್ರೈಸಸ್ ಆಗಿರ್ಬೋದು, ಇಂಥವರು ಸಹ ಯಾರ ಹತ್ರ ಮಾತಾಡ್ಬೇಕು ಸ್ವಲ್ಪ ಯೋಚನೆ. ಲೆಕ್ಕಪತ್ರವನ್ನು ಮಾಡುವಂಥವ್ರು ಸಹ ಲೆಕ್ಕವನ್ನು ಕರೆಕ್ಟಾಗಿ ಗಣನೆ, ಗುಣಾಕಾರ, ಭಾಗಾಕಾರ, ಲೆಕ್ಕಾಚಾರ ಅಂತ ಹೇಳ್ತೀವಿ, ಅವೆಲ್ಲ ಕರೆಕ್ಟಾಗಿ ಮಾಡ್ತಾರೆ. ಇನ್ನು ಗುರುವಿನ ಸಂಚಾರ ಮಿಥುನಕ್ಕೆ ಲಗ್ಗೆ ಇಟ್ಟಿದ ತಕ್ಷಣ ಸ್ವಲ್ಪ ಇವರ ಆರೋಗ್ಯದಲ್ಲಿ ವ್ಯತ್ಯಾಸ, ಮಂಡಿಗೆ ಸಂಬಂಧಪಟ್ಟಿರುವಂಥದ್ದು. ಮಕರ ರಾಶಿ ತೋರಿಸುವಂಥದ್ದೇ ಮಂಡಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಮಂಡಿ ನೋವುಗಳು ಕಾಣುವಂಥ ಸಾಧ್ಯತೆ, ಅದು ಕಾಲು ನೋವು ಅಂತ ಅಥವಾ ಬ್ಯಾಕ್ ಪೈನ್ ಬರುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ವ್ಯಾಜ್ಯಗಳಾಗುವಂಥದ್ದು, ಫ್ರೆಂಡ್ಸ್ ಅಲ್ಲಿ ಸ್ನೇಹಿತರಿಗೂ ಸಹ ಇವ್ರಿಗೂ ಸ್ವಲ್ಪ ರಬ್ಬಿಂಗ್ ಆಗುವಂಥ ಸಾಧ್ಯತೆಗಳು ಉಂಟು. ನಷ್ಟವೂ ಸಹ ಉಂಟು, ಏನೋ ಒಂದು ನಷ್ಟ ಆಗುವಂಥ ಸಾಧ್ಯತೆ. ಇವರು ಈ ಮೇ ತಿಂಗಳ ತನಕ ತುಂಬಾ ಚೆನ್ನಾಗಿದೆ. ಏನೇ ಒಂದು ಅಚೀವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಅಷ್ಟರೊಳಗಡೆ ಮಾಡ್ಕೊಂಬಿಟ್ರೆ ಒಳ್ಳೇದು. ಇಲ್ಲ ಆದ್ರೆ ಸ್ವಲ್ಪ ಕುಂಠಿತ ಆಗುವಂಥ ಸಾಧ್ಯತೆ, ಸಮಯ ಸಂದರ್ಭಾನುಸಾರ ಸ್ವಲ್ಪ ಅವ್ರ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು. ಈಗ ಹೇಳಿದ್ನಲ್ಲ, ನಷ್ಟ ಆಗುವಂಥದ್ದು ಅಂದ್ರೆ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಟ್ಟೆ ಬರ್ತೀವಿ ಯಾವುದೋ ಒಂದು ಚೀಟಿ ಹಾಕಿದೆ, ಚೀಟಿ ಅವ್ರು ಹೋಗ್ಬಿಟ್ರು ಅನ್ನೋದು, ಈ ಥರ ಸಾಧ್ಯತೆಗಳು ಸಹ ಉಂಟಿರ್ತವೆ. ಹಾಗಿದ್ದಾಗ ಯೋಚಿಸಿ ವ್ಯವಹರಿಸಿದ್ರೆ ಅದ್ಭುತವಾದಂಥ ಫಲವನ್ನು ಇವರು ಕಾಣ್ಬೋದು. ಇಲ್ಲವಾದರೆ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಮಕರ ರಾಶಿಯವರು ಯಾವ ಒಂದು ದೇವರ ಆರಾಧನೆ ಮಾಡಿದ್ರೆ, ಯಾವ ಮಂತ್ರಗಳ ಪಠಣೆ ಮಾಡಿದ್ರೆ ಒಂದು ಶುಭ ಲಾಭವನ್ನ ಪಡಿಬಹುದು? ಗುರುವಿನ ಆರಾಧನೆ ಅತಿ ಮುಖ್ಯ. ಯಾಕಂದ್ರೆ ಅವರು ಷಷ್ಠಕ್ಕೆ ಹೋದಾಗ ಏನು ಉಪಯೋಗ ಇರಲ್ಲ. ಅದರೊಟ್ಟಿಗೆ ಹನುಮಂತನ ಆರಾಧನೆ, ಇವೆರಡು ಅತಿ ಮುಖ್ಯವಾಗಿರ್ತದೆ. ಪ್ರತಿನಿತ್ಯ ಗುರುವಿನ ಒಂದು ಯಾವುದಾದ್ರೂ ಮಂತ್ರ, ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರುವೇ ನಮಃ ಅಥವಾ ಓಂ ಶ್ರೀ ಗುರುವೇ ನಮಃ ಅಂತ ಹೇಳುವಂಥದ್ದು. ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇನ್ನು ಪ್ರತಿನಿತ್ಯ ಹನುಮಂತನ ಸ್ಮರಣೆ ಮಾಡುವಂಥದ್ದು. ಇಷ್ಟು ಮಾಡಿಕೊಂಡ್ರೆ ಖಂಡಿತ ಯಾವ ಒಂದು ಕಷ್ಟ ಬಂದು ಸಹ ತಕ್ಕ ಮಟ್ಟಿಗೆ ಸುಧಾರಿಸ್ಕೋಬಹುದು ಅಂತ ಹೇಳೋದು ಶಾಸ್ತ್ರ. ಮಕರ ರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.